ಸಾಕಷ್ಟು ಹೈ ಡ್ರಾಮಾಗಳು ಆಯಿತು. ಹೈ ಡ್ರಾಮಾದ ಮಧ್ಯೆ ಸಂಪುಟ ವಿಸ್ತರಣೆ ಕೂಡ ಆಗಿದೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ಕರೆಕ್ಟ್ ಆಗಿ 2 ತಿಂಗಳ ಬಳಿಕ ಈ ಹೊಸ ಸಚಿವರ ಪ್ರಮಾಣ ವಚನ ಸ್ವೀಕಾರ ಮಾಡಲಾಗಿದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸಾಕಷ್ಟು ಹೈ ಡ್ರಾಮಾಗಳಾಯಿತು. ಕೊನೆ ಕ್ಷಣದ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಕೊಡಲಾಯಿತು. ಹಲವರಿಗೆ ಶಾಕ್ಗಳು ಕೂಡ ಕಾದಿತ್ತು. ಕೊನೆಗೂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ 2 ತಿಂಗಳ ಬಳಿಕ ಬಹುನಿರೀಕ್ಷಿತ ಸಚಿವ ಸಂಪುಟ ವಿಸ್ತರಣೆಯಂತೂ ಮುಕ್ತಾಯ ಆಗಿದೆ. ಆದರೆ ಹೊಸ ಸಚಿವರ ಪ್ರಮಾಣ ವಚನ ಸ್ವೀಕಾರ ಆಗ್ತಾ ಇದ್ದಂತೆಯೇ ಕಾಂಗ್ರೆಸ್ ಪಾಳ್ಯದಲ್ಲಿ ಬಂಡಾಯದ ಬಾವುಟ ಬಾನೆತ್ತರಕ್ಕೆ ಹಾರ್ತಾ ಇದೆ. ಕೊನೆ ಕ್ಷಣದಲ್ಲಿ ಲಿಸ್ಟ್ಗಳನ್ನ ಬದಲಾವಣೆ ಮಾಡುವಂತಹ ಕೆಲಸಗಳು ಇಲ್ಲಾಗಿದೆ. ಸಚಿವ ಸ್ಥಾನಕ್ಕಾಗಿ ಲಾಭಿಯನ್ನ ಮಾಡ್ತಾ ಇದ್ರೂ ಕೂಡ ಯಾವುದೇ ಪ್ರಯೋಜನಗಳಾಗಿಲ್ಲ. ನೋಡಿ, ಇದೀಗ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಕಾಂಗ್ರೆಸ್ ಶಾಸಕರಿಂದ ಬಂಡಾಯದ ಬಾವುಟವನ್ನ ಹಾರಿಸುವಂತಹ ಕೆಲಸಗಳಾಗ್ತಾ ಇದೆ. ಅನ್ಯಾಯ ಆಗೋಯ್ತು ಅಂತ ಕಾಂಗ್ರೆಸ್ನ ಶಾಸಕರು ಈಗ ಬಹಿರಂಗವಾಗಿಯೇ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಹಿಡಿದ ಸರಿಯಾಗಿ 2 ತಿಂಗಳ ಬಳಿಕ ಕೊನೆಗೂ ಸಂಪುಟ ವಿಸ್ತರಣೆ ಭಾಗ್ಯ ಸಿಕ್ಕಿದೆ. ರಾಜಭವನದಲ್ಲಿ ನಡೆದಂತಹ ಅದ್ದೂರಿ ಕಾರ್ಯಕ್ರಮದಲ್ಲಿ ಹೊಸ ಸಚಿವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಆದರೆ ಈ ಸಂಪುಟ ವಿಸ್ತರಣೆ ಅಷ್ಟು ಸುಲಭ ಆಗಿರಲಿಲ್ಲ ಅಂತ ಹೇಳಿ ನೋಡಿದ್ರೆ ಗೊತ್ತಾಗ್ತಾ ಇದೆ. 2 ಬಾರಿ ಇಲ್ಲಿ ಬದಲಾವಣೆಯನ್ನ ಮಾಡಲಾಗಿದೆ. ದೆಹಲಿಯಿಂದ ಬೆಂಗಳೂರಿನವರೆಗೆ ನಡೆದಂತಹ ಹೈ ಡ್ರಾಮಾಗಳು ಯಾವ ರೀತಿಯಾಗಿ ಆಯಿತು ಅನ್ನೋದನ್ನ ಗಮನಿಸಿದ್ದೀವಿ. ಸರಣಿ ಸಭೆಗಳಾಯಿತು. ಮತ್ತೆ ಕೊನೆ ಕ್ಷಣದ ತೀವ್ರ ಕಸರತ್ತಿನ ಬಳಿಕ ಹೊಸ ಸಚಿವರ ಪಟ್ಟಿ ಅಂತಿಮ ಕೂಡ ಆಯಿತು. ಸಂಪುಟ ಪಟ್ಟಿ ರಿಲೀಸ್ ಆಗ್ತಾ ಇದ್ದಂತೆಯೇ ಕೈಪಾಳ್ಯದಲ್ಲಿ ಇದೀಗ ದೊಡ್ಡ ಮಟ್ಟದ ಶಾಕ್ ಎದುರಾಗಿದೆ. ಕೊನೆ ಕ್ಷಣದಲ್ಲಿ ಪಟ್ಟಿ ಬದಲಾವಣೆಯ ಆಟ ನಡೆದು ಇದೀಗ ಹಿರಿಯ ಶಾಸಕರ ಹೆಸರುಗಳನ್ನೇ ಕೈ ಬಿಡಲಾಗಿದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. 4 ಬಾರಿ 6 ಬಾರಿ ನಾವು ಶಾಸಕರಾಗಿ ಆಯ್ಕೆಯಾಗಿದ್ದೀವಿ, ಪಕ್ಷದಲ್ಲಿ ಪಕ್ಷ ನಿಷ್ಠೆಯನ್ನ ಮೆರೆತಿದ್ದೇವೆ, ಆದ್ರೂ ಕೂಡ ನಮ್ಮನ್ನ ಕೈ ಬಿಡುವಂತಹ ಕೆಲಸಗಳಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ ಬನ್ನಿ. ಕ್ಯಾಬಿನೆಟ್ನಲ್ಲಿ 33 ಪುರುಷರಿದ್ದಾರೆ, ಒಬ್ಬ ಮಹಿಳೆಯೂ ಕೂಡ ಇಲ್ಲ. ಸಿಎಂ ಒತ್ತಡದಿಂದಾಗಿ ಕೊನೆ ಕ್ಷಣದಲ್ಲಿ ಬಾಲಕೃಷ್ಣ ಅವರ ಹೆಸರನ್ನ ಇಲ್ಲಿ ಸೇರ್ಪಡೆ ಮಾಡಲಾಗಿದೆ. ಕ್ಯಾಬಿನೆಟ್ನಲ್ಲಿ 33 ಪುರುಷರಿದ್ದಾರೆ, ಒಬ್ಬ ಮಹಿಳೆಯೂ ಕೂಡ ಇಲ್ಲ. ಸಿಎಂ ಒತ್ತಡದಿಂದಾಗಿ ಕೊನೆ ಕ್ಷಣದಲ್ಲಿ ಬಾಲಕೃಷ್ಣ ಅವರನ್ನ ಸೇರ್ಪಡೆ ಮಾಡಲಾಗಿದೆ. ಮಂತ್ರಿ ಪಟ್ಟಿಯಲ್ಲಿದ್ದಂತಹ ಮಂಕಾಳ ವೈದ್ಯ ಅವರನ್ನ ಕೈಬಿಟ್ಟು ಮಲ್ಲಿಕಾರ್ಜುನಗೆ ಇಲ್ಲಿ ಸ್ಥಾನಮಾನವನ್ನ ನೀಡಲಾಗಿದೆ. ಯಾಕೆ ಅಂತ ಹೇಳಿ ಪ್ರಶ್ನೆಗಳು ಕಾಡ್ತಾ ಇದೆ. ಮತ್ತೊಂದು ಕಡೆ ನೋಡಿ, ಸಿಎಂ ಸಿದ್ದರಾಮಯ್ಯನವರು ಗೈರು ಹಾಜರಾಗಿದ್ದಾರೆ. ಶಾಸಕ ಸ್ಥಾನಕ್ಕೆ ಕಾಂಗ್ರೆಸ್ ನಾಯಕರು ರಾಜೀನಾಮೆಯನ್ನ ಕೊಡ್ತೀವಿ ಅಂತ ಹೇಳಿ ಬಾಂಬ್ ಸಿಡಿಸ್ತಾ ಇದ್ದಾರೆ. ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಬಂಡಾಯದ ಮಹಾಪೂರ್ವವೇ ಹರಿದು ಬರುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಸಿಗ್ತಾ ಇದೆ. ಮಂತ್ರಿ ಮಂಡಲದಲ್ಲಿ ಅರ್ಧದಷ್ಟು ಜನಸಂಖ್ಯೆ ಇರುವಂತಹ ಮಹಿಳೆಯರಿಗೆ ಜಾಗವನ್ನ ಕೊಡ್ಲಿಲ್ಲ ಅಂತ ಹೇಳಿ ಒಂದ್ ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಮತ್ತೊಂದ್ ಕಡೆ ನೋಡಿ, ಕೊನೆ ಕ್ಷಣದಲ್ಲಿ ಹೆಸರುಗಳನ್ನ ಕಟ್ ಮಾಡಿದ್ದಕ್ಕೆ ಶಾಸಕರು ರಾಜೀನಾಮೆ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಸಂಪುಟ ವಿಸ್ತರಣೆಯೇನ ನಡೀತು ಅನ್ನೋದಕ್ಕಿಂತ ಹೆಚ್ಚಾಗಿ ಹೈ ಡ್ರಾಮಾಗಳ ನಡುವೆಯೇ ಹೊಸ ಸಚಿವರ ಪ್ರಮಾಣ ವಚನ ಮುಗೀತು ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಇಡೀ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಎದ್ದು ಕಂಡಿದ್ದು ಮಾಜಿ ಸಿಎಂ ಸಿದ್ದರಾಮಯ್ಯನವರ ಗೈರು ಹಾಜರಿ. ಯಾಕೆ ಬರಲಿಲ್ಲ ಸಿದ್ದರಾಮಯ್ಯನವರು ಅನ್ನುವಂತಹ ಪ್ರಶ್ನೆಗಳು, ಕುತೂಹಲಗಳು ಹಾಗೆ ಉಳಿದಿದೆ.
ಸಿದ್ದು ಅವರ ಕಾರ್ಯಕ್ರಮಕ್ಕೆ ಗೈರಾಗಿದ್ದು ದೊಡ್ಡ ಸಂಚಲನವನ್ನೇ ಈಗ ಸೃಷ್ಟಿ ಮಾಡ್ತಾ ಇದೆ. ಇನ್ನು ಸಿಎಂ ಅವರ ತೀವ್ರ ಒತ್ತಡಕ್ಕೆ ಮಣಿದಿರುವಂತಹ ಹೈಕಮಾಂಡ್ ಕೊನೆ ಗಳಿಗೆಯಲ್ಲಿ ಎಚ್.ಸಿ. ಬಾಲಕೃಷ್ಣ ಅವರಿಗೆ ಮಂತ್ರಿ ಪಟ್ಟವನ್ನ ನೀಡೋದ್ರ ಮುಖಾಂತರ ಬಿಗ್ ಟ್ವಿಸ್ಟ್ ಅನ್ನ ಕೂಡ ಕೊಟ್ಟಿದೆ. ಇತ್ತ ಅಂತಿಮ ಪಟ್ಟಿಯಲ್ಲಿ ಇದ್ದಂತಹ ಮಂಕಾಳ ವೈದ್ಯ ಅವರ ಹೆಸರನ್ನು ಕೂಡ ಕೊನೆ ಕ್ಷಣದಲ್ಲಿ ಡ್ರಾಪ್ ಮಾಡಿ ಮಲ್ಲಿಕಾರ್ಜುನ ಅವರಿಗೆ ಸ್ಥಾನವನ್ನ ನೀಡಲಾಗಿದೆ. ಇಷ್ಟೇ ಅಲ್ಲ ನೋಡಿ, ಮಹಿಳಾ ಕೋಟಾದಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಫೈನಲ್ ಆಗಿದ್ರೂ ಕೂಡ ಕೊನೆ ಕ್ಷಣದಲ್ಲಿ ತಡೆ ಹಿಡಿಯಲಾಗಿದೆ. ಪರಿಣಾಮ 33 ಪುರುಷರು ಇರುವಂತಹ ಸಂಪುಟದಲ್ಲಿ ಒಬ್ಬ ಮಹಿಳೆಗೂ ಸ್ಥಾನ ಸಿಗದಂತಾಗಿದೆ. ಇದರಿಂದ ತೀವ್ರ ಬೇಸರಗೊಂಡಿರುವಂತಹ ಶಾಸಕ ಯಶವಂತರಾಯಗೌಡ ಪಾಟೀಲ್ ಮತ್ತೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನ ತೆಗೆದುಕೊಂಡಿದ್ರು. ಅದರಂತೆ ರಾಜೀನಾಮೆಯನ್ನ ನೀಡಿ ಕಾಂಗ್ರೆಸ್ಗೆ ಬಹುದೊಡ್ಡ ಶಾಕ್ ಅನ್ನ ಕೂಡ ಕೊಟ್ಟಿದ್ದಾರೆ. ಒಂದ್ ಕಡೆ ಸಿದ್ದರಾಮಯ್ಯನವರ ಗೈರು ಹಾಜರಿ, ಮತ್ತೊಂದು ಕಡೆ ಅರ್ಧ ಸಮಾಜವಾದ ಈ ಮಹಿಳೆಯರಿಗೆ ಆದಂತಹ ಅನ್ಯಾಯ, ಮತ್ತೊಂದು ಕಡೆ ಯಶವಂತರಾಯಗೌಡರ ರಾಜೀನಾಮೆ, ಸಂಪುಟ ವಿಸ್ತರಣೆ ಮುಖಾಂತರ ಮೂಲಕ ಶಮನ ಮಾಡಬೇಕಾಗಿದ್ದಂತಹ ಅಸಮಾಧಾನ ಈಗ ಹೈಕಮಾಂಡ್ಗೆ ಕಂಟಕವಾಗಿ ಪರಿಣಮಿಸ್ತಾ ಇದೆ. ಈ ರಾಜೀನಾಮೆ ಪರ್ವ, ಮಹಿಳೆಯರ ಆಕ್ರೋಶವನ್ನ ಕಾಂಗ್ರೆಸ್ ನಾಯಕರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಮತ್ತೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಮೆಸೇಜ್ ಪಾಸ್ ಮಾಡಿದ್ದಾರೆ. ಯಾರಾದರೂ ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿದ್ರೆ ಅವರ ರಾಜೀನಾಮೆಯನ್ನ ನೀವು ಪಡ್ಕೊಂಡು ಬಿಡಿ ಅಂತ ಕೂಡ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ ಒಂದಷ್ಟು ದಿನಗಳ ಕಾಲ ಈ ಹೈ ಡ್ರಾಮಾಗಳು ನಡೆಯುತ್ತೆ. ಅದೆಲ್ಲವನ್ನ ಕೂಡ ಸಹಿಸಿಕೊಳ್ಳೇಬೇಕಾದಂತಹ ಅನಿವಾರ್ಯತೆ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಬಂದಿದೆ. ಹಿರಿಯರನ್ನ ಇದೀಗ ಒಗ್ಗಟ್ಟಿನಲ್ಲಿ ಕರ್ಕೊಂಡು ಹೋಗಬೇಕು. ಮತ್ತೆ ನೋಡಿ, ಸಿದ್ದರಾಮಯ್ಯನವರು ಸರ್ಕಾರ ರಚನೆ ಆದಂತಹ ಸಂದರ್ಭದಲ್ಲಿ ಅವರು ಸಿಎಂ ಆಗಿದ್ದಾಗ ಅವರಿಗೆ ಆಪ್ಷನ್ಸ್ ಇತ್ತು. ಯಾವ ರೀತಿಯಾಗಿ ಅವರನ್ನ ಸಮಾಧಾನ ಪಡಿಸುವಂತಹ ಕೆಲಸಗಳನ್ನ ಕೂಡ ಸಿದ್ದರಾಮಯ್ಯನವರು ಮಾಡುವಲ್ಲಿ ಯಶಸ್ವಿಯಾಗಿದ್ರು. ಕಾರಣ ಇಷ್ಟೇ, ಮತ್ತೆ ಸಂಪುಟ ಪುನರ್ರಚನೆ ಆದಂತಹ ಸಂದರ್ಭದಲ್ಲಿ ನಿಮ್ಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದ್ರು ಸಿದ್ದರಾಮಯ್ಯನವರು. ಬಟ್ ಆದ್ರೆ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಬ್ಯಾಲೆನ್ಸ್ ಮಾಡುವಂತಹ ಆಪ್ಷನ್ಸೇ ಇಲ್ಲ. ಹೇಗಾದ್ರೂ ಮಾಡಿ ಅವರನ್ನ ಮನವೊಲಿಸಿ ಜೊತೆ ಕರ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಕಾದ್ ನೋಡ್ಬೇಕು ಯಾವ ರೀತಿಯಾದಂತಹ ಅಸಮಾಧಾನ ಸ್ಫೋಟ ಆಗಿರೋದನ್ನ ಶಮನ ಮಾಡ್ತಾರೆ ಅಂತ ಹೇಳಿ.